ನಾನು ಮುಸ್ಲಿಮ್ಸ್ ಅದೀನಿ ಅಂತಂದ್ರೂ ಕೂಡ ಅವ್ರಿಗೆ ನಾನು ಯಾವ ರೀತಿ ಅದೀನಿ ಅಂತ ಅಪ್ಪ ಅವ್ರು ನನ್ನ ಬಗ್ಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಗಣಪತಿ ಪೂಜೆ ಮಾಡಬೇಕಾ ಮಾಡ್ತೀನಿ, ಆಮೇಲೆ ಇದನ್ನು ಕಂಡ ಪೂಜೆ ಮಾಡುವಾಗ ದುರ್ಗಾದೇವಿ ಪೂಜೆ ಮಾಡಬೇಕಾ ಮಾಡ್ತೀನಿ. ನೀವು ಪ್ಯಾಂಟ್ ಶರ್ಟ್ ಮೇಲೆ ಬರಬೇಕು, ಅದನ್ನು ಬಂದ್ರೆ ನನಗೆ ಭಾಳ ಹೆಮ್ಮೆ ಆಗುತ್ತೆ ರೀ ಅಂತಂದರು. ಇವತ್ತು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಾನು ನಮ್ಮ SP ಸಾಹೇಬರು ನಮ್ಮ ಎಲ್ಲ ಬಾಗಲಕೋಟೆ ಜಿಲ್ಲೆ ಎಲ್ಲ ಮಹಿಳಾ ಅಧಿಕಾರಿ ಪೊಲೀಸರಿಗೆ ಅಲ್ಲಿ ಅವರು ವಿಶ್ವ ಮಹಿಳಾ ದಿನ ಆಚರಣೆ ಮಾಡಿದರು. ಅವ್ರು ನಮ್ಗೆ ಕರ್ಕೊಂಡು ಎಲ್ಲರೂ ಇಷ್ಟೋ ತನಕ ಅಲ್ಲಿ ಎಂಜಾಯ್ ಮಾಡಿ ನಾ ಸಾರಿ ಮೇಲೆ ಇದ್ದೆ. ಇವ್ರು ಫೋನ್ ಹಚ್ಚಿದಾಗ ಮತ್ತೆ ಮನೆಗೆ ಹೋಗಿ ಸಾರಿ ಬೀಚ್ ನಾನು ಡ್ರೆಸ್ ಹಾಕೊಂಡ್ಬಂದೆ. ಯಾಕಂತಂದರೆ ನಮ್ಮ ಸಹೋದರರು ನನ್ನ ಪ್ಯಾಂಟ್ ಶರ್ಟ್ ಮೇಲೆ ನೋಡೋಕೆ ಇಷ್ಟಪಡ್ತಾರೆ. ನೋಡಿ ಮಹಿಳೆಯರಿಗೆ ಅಂತಂದರೆ ಎಷ್ಟೊಂದು ಅವರು ಬೆಲೆ ಕೊಡ್ತಾರೆ, ಎಷ್ಟೊಂದು ಮರ್ಯಾದೆ ಕೊಡ್ತಾರೆ ಅನ್ನುವಂಥದ್ದು ಈ ಸಹೋದರತ್ವ ಹೆಂಗಿದೆ ಅಂತ ಅನ್ನೋದು ಇಲ್ಲೇ ನೋಡ್ಕೊಳ್ಳಿ ನೀವು. ಅಂದರೆ ನಾನು ಯಾರೋ ಅವ್ರು ಯಾರೋ ಗೊತ್ತಿಲ್ಲ, ನಾನು ಯಾರೋ ಅವ್ರು ಯಾರೋ ಗೊತ್ತಿಲ್ಲ, ನಾ ಎಲ್ಲಿ ಹುಟ್ಟಿನೋ ಅವ್ರು ಎಲ್ಲಿ ಹುಟ್ಟಾರೋ ಗೊತ್ತಿಲ್ಲ. ನಮ್ಮ ತಾಯಿ ಬೇರೆ ಅವ್ರ ತಾಯಿ ಬೇರೆ, ಬಟ್ ಸಂಬಂಧಗಳು ಹೇಗಿದ್ದಾವೆ ನೋಡಿ. ನಾನು ಡ್ರೆಸ್ ಹಾಕ್ಕೊಂಡ್ರೆ ಅಂತಂದ್ರೆ ಅವರಿಗೆ ಖುಷಿ ಆಗ್ತದೆ ಅಂತ ನೋಡಿ ನೀವು. ಇದೇ ಅನ್ನೋದು ಬಾಂಧವ್ಯ, ಇದೇ ಅನ್ನೋದು ಸಂಬಂಧ. ನಂದು ಜಾತಿ ಯಾವುದು, ಅವ್ರದ್ದು ಜಾತಿ ಯಾವುದು. ಅದಕ್ಕೆ ಇಲ್ಲೆಲ್ಲರಲ್ಲಿ ನಾನು ಅಕ್ಕಂಗರಲ್ಲಿ ಇದನ್ನ ಬೇಡ್ಕೋತೀನಿ, ಯಾವುದು ಜಾತಿ ಮತ್ತು ಭೇದ ಭಾವ ಬೇಡ. ನಾವು ಎಲ್ಲರೂ ಒಂದೇ ರೀತಿಯಾಗಿ ಇರಬೇಕಂತೇಳಿ ನಾವು ಜಗತ್ತಿನಲ್ಲಿ ಬಂದೀವಿ ಅಂತ ನನಗೆ ಅನ್ನಿಸ್ತದೆ. ಬಟ್ ಇದು ಬಂದ ಮೇಲೆ ಈಗಿನ ಪೀಳಿಗೆಗಳು ಒಂದು ಸ್ವಲ್ಪ ಏನೇನೋ ತೊಗೊಂಡ್ಬರ್ತಾರೆ. ಬಟ್ ಅಂಥದಕ್ಕೆಲ್ಲ ನಾವು ದೊಡ್ಡವರಾಗಿ ಮನೆಯಲ್ಲಿ ಅಂಥದ್ದೆಲ್ಲ ಆಸ್ಪದ ಮಾಡೋಕ್ಕೆ ಕೊಡಬಾರ್ದು. ನಾನು ಮುಸ್ಲಿಮ್ಸ್ ಅದೀನಿ ಅಂತಂದರೆ ನಾನು ಮುಸ್ಲಿಂ ಸಮಾಜದ್ದೇ ಮುಸ್ಲಿಂ ಧಾರ್ಮಿಕ ಕಡೆ ಹೋಗ್ಬೇಕಂತ ನಾನು ಅಂದ್ಕೊಂಡಿಲ್ಲ. ನಾನು ಈ ಕಡೆ ಯಾವ ರೀತಿ ಬರಬೇಕು, ನಾನು ಏನು ಮಾಡಬೇಕು ಅದನ್ನೇ ಮಾಡ್ತೀನಿ. ನಾನು ಗಣಪತಿ ಪೂಜೆ ಮಾಡಬೇಕಾ ಮಾಡ್ತೀನಿ, ಆಮೇಲೆ ಇದನ್ನು ಕಂಡ ಪೂಜೆ ಮಾಡುವಾಗ ದುರ್ಗಾದೇವಿ ಪೂಜೆ ಮಾಡಬೇಕಾ ಮಾಡ್ತೀನಿ. ನಂತರ ನಾನು ಗಣಪತಿ ವಿಸರ್ಜನೆ ಮಾಡಬೇಕಾ ನಾನು ಮಾಡ್ತೀನಿ. ಮುಂದೆ ನನ್ನ ರಂಜಾನ್ ಬಂತ ರೋಜೆ ಮಾಡಬೇಕಾ ಮಾಡ್ತೀನಿ, ಮಂಗಳಾರತಿ ಹಾಡಬೇಕಾ ಹಾಡ್ತೀನಿ. ಆದರೆ ಈಗ ಮುಸ್ಲಿಮ್ಸ್ ಅದಾಳ, ಈಗ ಏನು ಮಾಡ್ತಾಳೆ ಅಂತ ಭಾವನೆ ನನ್ನಲ್ಲಿ ಇಲ್ಲ. ನಾನು ಎಲ್ಲರೂ ಒಂದಾಗಿ ನಾನು ನಡ್ಕೋತೀನಿ. ನಾನು ಎಲ್ಲ ಇಲ್ಲಿ ಅಕ್ಕಂಗಿಯರು ಅದಾರಲ್ಲ, ನಾವು ಇಬ್ಬರೇ ಬರೀ ಹೆಣ್ಣು ಅಷ್ಟೇ ನಾವು. ಆದರೆ ನಿಮ್ಮ ಜಾತಿ ಯಾವುದೋ ನನ್ನ ಜಾತಿ ಯಾವುದೋ ಅಲ್ಲ, ಹೆಣ್ಣಿನ ಜಾತಿ ನಮ್ಮದಷ್ಟೇ. ಅದನ್ನಾಗಿ ನಾವು ನಡ್ಕೊಳ್ಳೋಣ. ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ಇಲ್ಕಲ್ ಸಾರಿ ಬಗ್ಗೆ ಹೇಳಿದರು ಇಷ್ಟೋ ತನಕ. ಇಲ್ಕಲ್ ಸಾರಿದು ಇವತ್ತು ಹೇಳ್ತೀನಿ ಕೇಳ್ರಿ. ನಾವು 300 ಮೆಂಬರ್ಸ್ ಮೇಲಿದ್ದೀವಿ ನಾವು, ಲೇಡೀಸ್ ಪೊಲೀಸರು ಅಧಿಕಾರಿಗಳು ಎಲ್ಲರೂ ಇವತ್ತು ಇಲ್ಕಲ್ ಸಾರಿ ಹಾಕ್ಕೊಂಡೇ ನಾವು ಪ್ರೋಗ್ರಾಮ್ ಮಾಡಿ ಬಂದೀವಿ ಎಲ್ಲರೂ. ಅದನ್ನು ಸಡನ್ನಾಗಿ ಒಂದೇ ದಿವಸದಲ್ಲೇ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ದೀವಿ. ಮಾಡಿದ ತಕ್ಷಣ ಒಂದು ಗ್ರೂಪ್ ಮಾಡಿ ಬರೀ ಒಂದು ವಾಯ್ಸ್ ಕಾಲ್ ಕಳಿಸಿದ್ದೀವಿ. ಎಲ್ಲರೂ ನಾಳೆ ಬರುವಾಗ ಇಲ್ಕಲ್ ಸಾರಿ ಉಟ್ಕೊಂಡ್ಬರ್ಬೇಕು ಅಂತೇಳಿ. ಅದಕ್ಕೆ ನಮ್ಮ SP ಸಾಹೇಬರು ಮೇಡಮ್ ಅವರು ಸ್ಪೆಷಲ್ ಹೇಳಿದರು, ನಾನು ಇಲ್ಕಲ್ ಸಾರಿ ಉಟ್ಕೊಂಡ್ಬರ್ತೀನಿ, ನೀವು ಎಲ್ಲರೂ ಇಲ್ಕಲ್ ಸಾರಿ ಉಟ್ಕೊಂಡ್ಬನ್ನಿ ಅಂತ. ಅದಕ್ಕೆ ಮಾಂತಪ್ಪ ಅಜ್ಜಾರು ಮುರ್ತುಜ್ ಖಾದ್ರಿ ಅಜ್ಜಾರ ಆಶೀರ್ವಾದ ಭಾಳ ಅಂದ್ರೆ ಭಾಳ ಪವರ್ಫುಲ್ ಇದೆ. ನಾವು ಎಷ್ಟೇ ಕೆಡಿಸ್ಬೇಕು, ಎಷ್ಟೇ ಕಿಡಿಗೇಡಿತನ ಮಾಡಬೇಕಂತ ಊರಾಗ ಬೇಕಾದಂಗೆ ಮಾಡಿದ್ರು ಕೂಡ ಅವರು ಎರಡು ಕೊಡ್ಲಿದ್ದಂಗೆ ಅದಾವು. ನಿಮ್ಗೆ ಯಾವುದಕ್ಕೂ ಮುಂದೆ ಬರೋಕ್ಕೆ ಕೊಡೋಂಗಿಲ್ಲ. ಅದನ್ನು ತಲೆಯಾಗಿದ್ರೆ ಅಂತಂದ್ರೆ ತೆಗೆದು ಬಿಡ್ರಿ ಅದನ್ನು. ಯಾಕಂತಂದ್ರೆ ನಾನು ಇಬ್ಬರದ ಆಶೀರ್ವಾದ ನಾನು ಪಡ್ಕೊಂಡೀನಿ. ಅವ್ರದ್ದು ಏನು ಮಹಿಮೆ ಅನ್ನೋದು ನನಗೆ ಗೊತ್ತಿದೆ. ಮಾಂತಪ್ಪ ಅಜ್ಜರ ಆಶೀರ್ವಾದ, ಮುರ್ತುಜ್ ಖಾದ್ರಿ ಆಶೀರ್ವಾದ. ನಾನು ಮಾಂತಪ್ಪ ಅಜ್ಜರ ಸ್ಕೂಲೇ ನಂದು, VM ಹೈಸ್ಕೂಲೇ, ವಿಜಯ ಮಾಂತೇಶ್ ಸ್ಕೂಲೇ ನಂದು ಓದಿದ್ದು. ಎಲ್ಲ ಪ್ರಮೋಷನ್ ಆಗಿದ್ದು ಮಾಂತಪ್ಪ ಅಜ್ಜರ ಆಶ್ರಯದಲ್ಲೇ ಆಗಿದ್ದು. ಪೋಸ್ಟಿಂಗು ಕೂಡ ನನ್ನ ಮಾಂತಪ್ಪ ಅಜ್ಜರ ಆಶೀರ್ವಾದದಲ್ಲೇ ಆಶೀರ್ವಾದ ಮಾಡಿದ್ದಕ್ಕೇ ಅವ್ರ ಆಶ್ರಯದಲ್ಲೇ ನಾನು ಪೋಸ್ಟಿಂಗ್ ತೊಗೊಂಡು ಮಾಡ್ತಾಯಿದ್ದೀನಿ. ಇದು ಯಾರಿಗೂ ಸಿಕ್ಕಿರ್ಲಿಕ್ಕಿಲ್ಲ, ಭಾಗ್ಯ ನನಗೆ ಮಾತ್ರ ಸಿಕ್ಕಿದೆ. ಅದಕ್ಕೆ ನಾನು ಎಷ್ಟೊಂದು ನಾನು ಮಾಂತಪ್ಪ ಅಜ್ಜರಿಗೆ ನಾನು ಭಕ್ತಿ ಮಾಡಿದ್ರೂ ನಾನು ಕಡಿಮೆ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ಯಾವತ್ತೂ ನನಗೆ ಕೈ ಬಿಟ್ಟಿಲ್ಲ. ಹೊಗಳಿಕೆ ಅಲ್ಲ ಇದು, ಹೊಗಳಿಕೆ ಅಲ್ಲ, ನನಗಾಗಿದ್ದು ನನಗೆ ಅನುಭವ ಹೇಳ್ತೀನಿ ನಾನು. ಯಾಕಂತಂದ್ರೆ ನಾನು ಪೊಲೀಸ್ ಆದಾಗಲಿಂತರೂ 96 ಪೊಲೀಸ್ ಆದಾಗಲಿಂತರೂ ನಾನು PSI ಆಗಿ ಇನ್ನೂ ಒಂದು 7 ವರ್ಷ ಸರ್ವಿಸ್ ಉಳಿದಂತಂದ್ರೂ ಕೂಡ ನನ್ನ ಮಾಂತಪ್ಪ ಅಜ್ಜ ಮುರ್ತುಜ್ ಖಾದ್ರಿ ಅವ್ರು ನನಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಈ ಸರ್ವಿಸನ್ನೇ ನಂದೆಲ್ಲ ಇಲ್ಲೇ ಮುಗಿದು ಬಿಟ್ಟಿದೆ. ಅದಕ್ಕೆ ನಾನು ಅನ್ಕೋತಿದ್ದೆ, ನನ್ನ ಅಪ್ಪರಿಗೂ ಗೊತ್ತಿರಬೇಕು, ನಾನು ಈ ಕಾಲದಲ್ಲಿ PSI ಆಗಿ ಒಂದು ದಿವಸ ಕೆಲಸ ಮಾಡ್ಬೇಕಂತ ಮಾಡಿದ್ದೀನಿ ರೀ. ನಾನು ಎಲ್ಲರಿಗೂ ನಾನು ರಕ್ಷಣೆ ಮಾಡ್ಬೇಕಂತ ಮಾಡಿದ್ದೀನಿ ಅಂತಂದ್ರೆ ಅಪ್ಪರು ಬಿಡಲಿಲ್ಲ. ಮಾಡಿ ನೀವು ಅಂಥೇಳಿ ಎಲ್ಲರಿಗೂ ಅವರು ನನಗೆ ಇಲ್ಲಿ ತರಬೇಕಂತ ತರೋರ್ನು ಕೂಡ ಅವ್ರಿಗೂ ಕೂಡ ನಾನು ತುಂಬ ಹೃದಯದಿಂದ ಕೃತಜ್ಞತೆ ಅರ್ಪಿಸ್ತೀನಿ. ಹಾಗೂ ಅಪ್ಪ ಅವ್ರಿಗೂ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ಮಹಿಳೆಯರಿಗೆ ಇಲ್ಲಿ ಅಷ್ಟೇ ಅಲ್ಲ ಗೌರವ, ಸರ್ಕಾರ ತನಕನೂ ಗೌರವ ಐತಿ, ಗೊತ್ತಿರ್ಬೇಕು ನಿಮಗೆ. ಸರ್ಕಾರ ತನಕನೂ ಗೌರವ ಐತಿ. ಗಂಡು ಮಕ್ಳಿಗೆ ಏನೂ ಕೊಟ್ಟಿಲ್ಲ, ಹೆಣ್ಮಕ್ಳಿಗೇನೆ ಎಲ್ಲ ಮಾಡಕತ್ತಾರೆ. ಎಲ್ಲಿ ಬೇಕಲ್ಲಿ ನೋಡ್ರಿ ನೀವು, ಹೆಣ್ಮಕ್ಳದೇ ಐತೆ. ಏನು ಬೇಕು ಸೀಟ್ನಾಗ ಹೋಗ್ರಿ, ಸ್ತ್ರೀಯರಿಗೆ ಇದು ಮೀಸಲಾತಿ ಅಂತಲೇ ಬರೆದಿರ್ತಾರೆ. ಎಷ್ಟೊಂದು ಗೌರವ ಇದೆ ನೋಡಿ ಸ್ತ್ರೀಯರಿಗೆ ಮೀಸಲಾತಿ. ಆಮೇಲೆ ಪಗಾರ ಕೊಡ್ತಾರೆ 2000 ಸ್ತ್ರೀಯರಿಗೆ.
ಬಸ್ಸನ್ನ ಕಳಿಸ್ತಾರೆ ಸ್ತ್ರೀಯರಿಗೆ. ಗಂಡು ಮಕ್ಕಳಿಗೆ ಯಾರಿಗಾರು ಕೊಡ್ತಾರೆ, ಯಾರಿಗೂ ಕೊಡೋಂಗಿಲ್ಲ. ಅದಕ್ಕೆ ಮಹಿಳೆ ಎಷ್ಟು ಉನ್ನತ ಸ್ಥಾನ ಪಡೆಯಲು ಸಾಧ್ಯತೆ ಇದೆ ಅನ್ನೋವಂಥದ್ದು ನಾವು ಈಗ ಜಗತ್ತಿನಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. ಬಟ್ 33% ಇದೆ. 50% ಮಾಡೋಣ ನಾವು. ಗಂಡು ಮಕ್ಕಳಿಗಿಂತ ಏನು ಕಡಿಮೆ ಇಲ್ಲ. ನಾವು 50% ಕೊಡ್ರಿ ನಮ್ಗೆ ಅಂತೇಳಿ ನಾವು ಹೋರಾಟ ಮಾಡಿ ನಮ್ಮ ಮಹಿಳೆಯರ ಸ್ಥಾನವನ್ನು ಮುಂದುವರ್ಸೋಣ ನಾವು. ಯಾಕಂತಂದ್ರೆ ಮಹಿಳೆ ಏನು ಮಾಡ್ತಾ ಬಿಡ, ಅವೇನು ಹೆಣ್ಮಕ್ಳು ಅವ್ರು ಏನು ಕೆಲಸ ಮಾಡ್ತಾರೆ, ಅವರು ಅದನ್ನೇ ಪೊಲೀಸರು ಮಾಡ್ತಾರೆ ಅನ್ನುವಂಥ ಭಾವನೆ ಇಟ್ಕೊಂಡು ಮಾಡಿದ್ದೀವಿ ಅಂತಂದ್ರೆ ನಾವು ಯಾವತ್ತೂ ನೌಕರಿ ಮಾಡಿ ಇಷ್ಟು ಮುಂದೆ ನಾನು ಸಾಧನೆ ಮಾಡೋಕ್ಕೆ ಸಾಧ್ಯತೆ ಆಗ್ತಿದ್ದಿಲ್ಲ. ಯಾಕಂತಂದ್ರೆ ನಿನ್ನೆ ನಾನು ಎಲ್ಲ ಹೇಳಿಬಿಟ್ಟಿದ್ದೀನಿ ನಿಮಗೆ. ನಾವು ಏನಾಗೈತಿ, ಏನು ಅನ್ಬೋದು ಅಪ್ಪರಿಗೂ ಗೊತ್ತೈತಿ. ನಾನು ಡಿಪಾರ್ಟ್ಮೆಂಟ್ ಸೇರಿದ ಮೇಲೆ ಯಾವ ರೀತಿ ನಮ್ಮ ಕಷ್ಟಗಳು ಇದ್ದು, ಅದಕ್ಕಿಂತ ಮುಂಚಿತ ಏನು ಕಷ್ಟ ಇದ್ದು ಅಂಥೇಳಿ. ನಾನೇನಾದರೂ ಕುಗ್ಗಿದ್ನಂತಂದರೆ ಯಾರ 4 ಮಂದಿ ಮಾತಾಡೋದು ನೋಡಿದ್ರಂದ್ರೆ ಈಕೆ ಗಂಡು ಮಕ್ಕಳೊಳಗೆ ನೌಕರಿ ಮಾಡ್ತಾಳಂತ ಹಿಂಗೆ ಅನ್ನೋದಂತ ನೋಡಿದ್ರಂದ್ರೆ ನಾನು ಅವಾಗೇ ಸೋತು ನಾನು ನೌಕರಿ ಬಿಟ್ಟಿದ್ನಂತಂದರೆ ನನ್ನಂಥ ಮುರುಕಳ ಯಾರೂ ಇಲ್ಲ ಅಂತೇಳಿ ನಾನು ತಿಳ್ಕೊತಿದ್ದೆ. ಬಟ್ ನಮ್ಮವ್ವ ನನಗೆ ಸಾಥ್ ಕೊಟ್ಟು ಮುಂದೆ ಹೋಗ್ರಿ ಅಂತ ಕಳಿಸಿದ್ದಕ್ಕೆ ನಾನು ಈ ಮಟ್ಟದಲ್ಲಿ ಬಂದು ಅಪ್ಪ ಅವರ ಆಶ್ರಯದಲ್ಲಿ, ಗುರುಮಾಂತಪ್ಪರ ಆಶೀರ್ವಾದದಲ್ಲಿ ನಾನು ಬಂದು ಇಲ್ಲಿ ನೌಕರಿ ಮಾಡಿ ನಾನು ಎಲ್ಲರಿಗೂ ಪ್ರೀತಿಗೆ ಪಾತ್ರಳಾಗೀನಿ ಅಂತೇಳಿ ನನಗೆ ಹೆಮ್ಮೆ ಇದೆ. ಯಾಕಂತಂದರೆ ನಾನು ಇಲ್ಕಲ್ಲದ ನನ್ನ ಮಗಳು ಅಂತೇಳಿ ಯಾವತ್ತೂ ಹೇಳ್ಕೊತ ಬಂದೀನಿ. ಈಗಾದ್ರೂ ಈ ಮಗಳು ಯಾರಿಗೂ ಕೈ ಬಿಟ್ಟಿಲ್ಲ, ಯಾರೂ ಬಿಡಬೇಡ್ರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ನಾನು ಈ ರಾಜವಳ್ಳಿಯವರು ತಮ್ಮ ಪ್ರೋಗ್ರಾಮ್ಗೆ ನನಗೆ ಕರ್ಕೊಂಡ್ಬಂದಿದ್ದಕ್ಕೆ ನನಗೆ ಅಪಾರ ಆಶೀರ್ವಾದದಲ್ಲಿ, ಅಪಾರ ಆಶ್ರಯದಲ್ಲಿ ನನಗೆ ಸನ್ಮಾನ ಸಿಕ್ಕಿದೆ. ಮತ್ತು ಇದಕ್ಕಿಂತ ಭಾಗ್ಯ ಇನ್ನೇನು ಸಿಗಬೇಕು. ನಾನು ಸಾಕಷ್ಟು ಅಪಾರ ಆಶೀರ್ವಾದ ಮಾಡ್ಕೊಂಡೇನಿ. ಅಪಾರ ನನ್ನ ಅಲ್ಲಿ ಮಠದಾಗಂತೂ ಸಾಕಷ್ಟು ನನಗೆ ಸನ್ಮಾನವೂ ಇಟ್ಟಿದ್ದಾರೆ. ಅಂದ್ರೆ ನಾನಂತಂದರೆ ಅಪ್ಪಾರಿಗೆ ಭಾರಿ ಹೆಮ್ಮೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲರಿಗೂ ಮಾಡ್ತಾರೆ, ಇಲ್ಲ ಅನ್ನಲ್ಲ. ಬಟ್ ನನಗೆ ಪರ್ಪಸ್ಲಿ ನಾನು ಮುಸ್ಲಿಮ್ಸ್ ಅದೀನಿ ಅಂತಂದ್ರೂ ಕೂಡ ಅವ್ರಿಗೆ ನಾನು ಯಾವ ರೀತಿ ಅದೀನಿ ಅಂತೇಳಿ ಅಪ್ಪವ್ರು ನನ್ನ ಬಗ್ಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನನಗೆ ಅಪ್ಪವ್ರು ನನಗಂದ್ರೆ ಅಷ್ಟೊಂದು ಪ್ರೀತಿ. ಎಲ್ಲಿದ್ರೂ ಕೂಡ ಅವ್ವಾರು ಬರ್ರಿ, ಅವ್ವಾರು ಮೊದಲು ಅವ್ವಾರು ಕರೀರಿ, ಏನೇ ಫಂಕ್ಷನ್ ಇದ್ರೂ ನನ್ನ ಗೆಸ್ಟ್ ಮಾಡಿರ್ತಾರೆ. ಆಮೇಲೆ ಇದು ನಮ್ಮ ಪಲ್ಲಕ್ಕಿ ಉತ್ಸವ ನಡೆದಿರ್ತದೆ, ಜಾತ್ರೆ ನಡೆದಿರ್ತದೆ. ಅಪ್ಪಾರು ಒಂದು ಸ್ವಲ್ಪ ಗಾಬರಿ ಆಗಿರ್ತಾರೆ. ಅವ್ರು ಹ್ಯಾಂಗೆ ಮಾಡ್ಬೇಕ್ರಿ, ಏನಾಗಂಗಿಲ್ಲ, ಸುಮ್ಮನೆ ಇದ್ಬಿಡ್ರಿ, ನಾನು ನೋಡ್ಕೊತೀನಿ ನಾನು ಅಂತ ಹೇಳಿ 2 ವರ್ಷವೂ ಕೂಡ ನಾನು ನನ್ನ ಜವಾಬ್ದಾರಿ ಬಂದ ಮೇಲೆ 2 ವರ್ಷ ನಾನು ಅಡ್ಪಲ್ಲಕ್ಕಿ ಹಾಗೂ ಇದನ್ನು ರಥೋತ್ಸವವನ್ನು ನಾನು ಅಗದಿ ವಿಜೃಂಭಣೆಯಿಂದ, ಶಾಂತ ರೀತಿಯಿಂದ ನಾನು ಅಪ್ಪಾರ ಮಾತಿಗೆ ತಪ್ಪದೆ ನಾನು ಮಾಡಿಸ್ಕೊಟ್ಟಿದ್ದೀನಿ. ಯಾವುದೇ ಅಹಿತಕರ ಘಟನೆ ಜರಗದಂತೆ ನೋಡ್ಕೊಟ್ಟೀನಿ. ಮೊದಲಾದರೂ 25 ವರ್ಷ ನಾನು WPC ಇದ್ದಾಗ ಮಾಡೀನಿ. ನಾನು ಇದು ಪೊಲೀಸ್ ಇದ್ದಾಗ, ಹವಾಲ್ದಾರ್ ಇದ್ದಾಗ ಅವ್ರ ಸೇವೆಯನ್ನು ಮಾಡ್ಕೋತಾ ಬಂದಿದ್ದೀನಿ. ಈಗ ನನ್ನ ಜವಾಬ್ದಾರಿಯಿಂದ ನಾನು ಎರಡನೇ ಜಾತ್ರೆ ನಾನು ಮಾಡಿದ್ದು, ಅದು ನನಗೆ ಭಾಳ ಹೆಮ್ಮೆ ಇದೆ. ಅದಕ್ಕೋಸ್ಕರ ನಿಮ್ಮ ಮಹಿಳಾ ದಿನಾಚರಣೆ ಅಂಗವಾಗಿ ನಿಮ್ಮೆಲ್ಲರಿಗೂ, ಮಹಿಳೆಯರಿಗೆ ನಾನು ಪರ್ಸ್ನಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ಯಾರು ನಾನು ಹೆಣ್ಣದೀನಿ, ಆಕೆ ಹೆಣ್ಣು ಹುಟ್ಟ್ಯಾಳ, ಆಕೆಗೆ ಯಾಕೆ ಮಾಡಿಸ್ಬೇಕು, ಆಕೆಗೆ ಯಾಕೆ ಬಿಡಬೇಕು, ಆಕೆಗೆ ಯಾಕೆ ಮುಂದೆ ಮಾಡಬೇಕು ಅನ್ನುವಂಥ ಭಾವನೆ ಇದ್ದರೆ ತಲೆಯಿಂದ ತೆಗೆದುಬಿಡಿ. ಯಾಕಂದ್ರೆ ನಿಮ್ಮ ಗಂಡು ಮಕ್ಕಳು ಇರ್ತಾರಲ್ಲ, ಅಷ್ಟು ಸರಳಲ್ಲ ಗಂಡ್ಮಕ್ಳು. ಇದೊಂದು ತಲೆಯಾಗಿ ಇಟ್ಕೊರಿ. ನಾವು ಗಂಡ್ಮಕ್ಳು ನಿಮ್ಗೆ ಹೆಂಡತಿ ಬರೋ ತನಕ ಅಷ್ಟೇ ಅವ್ರು ಗಂಡ್ಮಕ್ಳು. ಮುಂದೆ ಹೆಂಡತಿ ಬಂದಮೇಲೆ ಏನು ಬೇನಿಂದ ಕಿರಿಕಿರಿ ನಡಿ ಆ ಕಡೆ ಸೀದಾ ಟೇಷನ್ಗೆ ಬರ್ತಾರೆ. ನಮ್ಮವ್ವ ಭಾಳ ಕಿರಿಕಿರಿ ಮಾಡ್ತಾಳ್ರಿ ಹೆಂಡತಿಗೆ. ನಮ್ಮ ಹೆಂಡ್ರ ಮಕ್ಕಳು ಭಾಳ ಕಿರಿಕಿರಿ ಅದ ರೀ ನೋಡ್ರಿ. ಅವು 9 ತಿಂಗಳು ಹೊತ್ತು ಹಿಡ್ದಿರ್ತಾಳೆ, ಅವನು ಕಿರಿಕಿರಿ ಭಾಳ ಆಗತ್ತೆ. ನಾನಂತೂ ಮತ್ತು ನನಗೇನು ತಿಳಿತದೆ ಅದನ್ನು ಬೈದು ಕಳಿಸ್ತೇನೆ ನಾನು. ಯಾಕಂತಂದ್ರೆ ಹಡ್ದಾಳಲ್ಲಪ್ಪ, ಅದಕ್ಕೆ ನೀನು ಬೈನಿ ಅಂತೇಳಿ. ಹೀಗಾಗಿ ನೀವು ಹೆಣ್ಮಕ್ಳು ಹುಟ್ಟಿದ್ರು ಅಯ್ಯಯ್ಯೋ ಅನ್ನಕ್ಕೆ ಹೋಗ್ಬೇಡ್ರಿ. ಹೆಣ್ಮಕ್ಳು ಏನು ಮಾಡ್ಲಿಕ್ಕೂ ಸಾಧ್ಯತೆ ಐತಿ, ಏನು ಮಾಡ್ಲಿಕ್ಕೂ ಸಾಧನೆ ಮಾಡೋಕ್ಕೆ ಸಾಧ್ಯತೆ ಅದಾಳೆ. ಯಾಕಂದ್ರೆ ಈಗ ನಿಮಗೆ ಅನ್ನಿಸ್ತೈತಿ, ಯಪ್ಪ ನಾವು ರಾತ್ರಿ ಡ್ಯೂಟಿ ಹೆಂಗೆ ಮಾಡ್ಬೇಕನ್ನ, ಹೆಂಗೆ ಮಾಡ್ಬೇಕು, ಹೆಣ್ಮಕ್ಳು ಅಕ್ಕಳ ನಾವು ಹೆಣ್ಮಕ್ಳಿಗೆ ಹೆಂಗೆ ಕಳಿಸ್ಬೇಕನ್ನೋ ಅದ್ರಾಗ ಬರಲಿ. ಒಂದೇ ತಿಂಗಳದಲ್ಲಿನ ಆ ಹೆಣ್ಮಗಳು ಅಂತ ಭಾವನೆ ಹೋಗಿ ಇವ್ರ ಜೊತೆ ಕುಸ್ತಿಗೆ ನಿಂದಿರ್ತಾಳೆ. ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂತಂದರೆ, ನನಗೆ ರಾತ್ರಿ 12 ಆಗಲಿ 1 ಆಗಲಿ ಅಂಜಿಕೆನೇ ಇರೋಂಗಿಲ್ಲ ನನಗೆ. ಇವರೆಲ್ಲರೂ ನೋಡ್ತಿರ್ತಾರೆ, ಎಲ್ಲಿ ಬೇಕಲ್ಲಿ ಅಡ್ಡಾಡುವಾಗ ಯಾವಾಗ ನಿದ್ದೆ ಮಾಡ್ತೀವ ನೀ ಅಂತ ಕೇಳ್ತಿರ್ತಾರೆ. ಆಮೇಲೆ ಮೊನ್ನೆ ಒಂದು ಇಲ್ಲಿ ರಾತ್ರಿ 12:30 1 ಗಂಟೆಗೆ ನ್ಯಾಷನಲ್ ಹೈವೇ ಮೇಲೆ ಒಂದು ಹೆಣ ಬಿದ್ದಿತ್ತು. ತುಕುಡು ಆಕ್ಸಿಡೆಂಟ್ ಆಯಿತು. ದಾರ್ಯಾಗ ಹೋಗೋ ಹೊಡೆದ್ಬಿಟ್ಟಾರೆ. ಶೋಕೋತ್ ಹೋಗೋಂಗೆ ಯಾವ ನೋಡ್ಕೊಂಡು ಹೋಗ್ಯಾನೋ ಗೊತ್ತಿಲ್ಲ. 12:30 1 ಗಂಟೆ ಆಗಿತ್ತು ಅದು. ಅವಾಗ ಸೀದಾ ಹೋದೆ ನಾನು, ಯಾರೂ ಇಲ್ಲ, ನಾನು ನನ್ನ ಡ್ರೈವರ್ ಇಬ್ಬರು ಹೋಗಿ. ಅವನು ಆಕಾರ ನೋಡಿದ್ರೆ ಏನಂತಿದ್ದಾನೆ, ಇಲ್ಲಿದ್ದಂತ ಬ್ಲಡ್ ಹೋಗೈತಿ, ಅಲ್ಲೊಂದಿಟ್ಟು ಇಲ್ಲೊಂದಿಟ್ಟು. ಅದನ್ನೆಲ್ಲ ನಮ್ಗೆ ಅಂಜಿಕೆ ಬರೋಂಗಿಲ್ಲ. ಯಾಕಂತಂದ್ರೆ ನಾನು ಹೆಣ್ಣಲ್ಲ, ನಾನು ಒಂದು ಪ್ರಿಯಸ ಕರ್ತವ್ಯ ನಿರ್ವಹಿಸಾಕತ್ತೀನಿ ನಾನು. ಅದನ್ನು ಈ ಮೈಮೇಲೆ ಬಟ್ಟೆ ಹಾಕ್ಕೊಂಡಿದ್ದ ತಕ್ಷಣ ನಮಗೆ ಹೆಣ್ಣತನ ಅನ್ನೋದು ಹೋಗೇ ಬಿಡ್ತದೆ. ನಮ್ಗೆ ನಾವು ಒಂಥರ ಗಂಡಸರಿಗೆ ನಾವು ಸಮಾನ ಅದೀವಿ ಅನ್ನೋಂಥದ್ದು ನಾನು ಈ ಉದಾಹರಣೆ ನಿಮಗೆ ಕೊಟ್ಟೆ. ಅದಕ್ಕೆ ಯಾವುದಕ್ಕೂ ಅಂಜುವಂಥ ಅವಶ್ಯಕತೆ ಇಲ್ಲ. ಯಾವ ಡಿಪಾರ್ಟ್ಮೆಂಟ್ ಇದ್ರೂ ಕೂಡ ಮರ್ಯಾದೆಯಿಂದ ಇರ್ತೈತಿ. ಮರ್ಯಾದೆ ಬಿಟ್ಟಿರಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಅದನ್ನು ಬೇಡಬೇಡಪ್ಪ ಅದನ್ನೇ ಡಿಪಾರ್ಟ್ಮೆಂಟ್ ಅನ್ನುವಂಥ ಭಾವನೆ ಇಟ್ಕೊಳಕ್ಕೆ ಹೋಗಬೇಡಿ. ಯಾಕಂದ್ರೆ ಅದಕ್ಕೆ ಉದಾಹರಣೆ ನಾನೇ ಇದ್ದೀನಿ. ಅದಕ್ಕೆ ಇಷ್ಟೆಲ್ಲ ನೀವು ಈ ಮುಸ್ಸಂಜೆ ಹೊತ್ತಿನಲ್ಲಿ ಇಷ್ಟು ಚೆನ್ನಾಗಿ ಶಾಂತ ರೀತಿಯಿಂದ ಇಷ್ಟು ಚಂದ ಫಂಕ್ಷನ್ ಮಾಡಿದ್ದೀರಿ. ಅದು ನನಗೆ ಭಾಳ ಅಂದ್ರೆ ಭಾಳ ಹೆಮ್ಮೆ ಆಗೈತಿ. ಸ್ಟೇಜ್ ಮಾಡಿ
ಮ್ಯಾಕ್ ಕುಂದರ್ಸಿ ಮೈಕ್ ಹಚ್ಚಿ ಬೇಡ ಮೈಕದ್ದೂ ಅವಶ್ಯಕತೆಯೇ ಇಲ್ಲ. ಅಪ್ಪಾರ ಆಶೀರ್ವಾದದಿಂದ ಇಲ್ಲಿ ಅಪ್ಪಾರ ಆಶೀರ್ವಾದದಲ್ಲಿ ಮಾಡಿದ್ದಕ್ಕೆ ನನಗೆ ಭಾಳ ಹೆಮ್ಮೆ ಆಗಿದೆ. ಅದಕ್ಕೆ ಇನ್ನೂ ನಮ್ಮ ಇಲ್ಕಲ್ ಸಾರೀಸ್ ಇದೇ ಥರ ನಾವು ಹೋಗಲಿ. ಇವತ್ತೇತ್ನೆಲ್ಲ 300 ಜನ ನಾವು ಲೇಡೀಸ್ ಪೊಲೀಸರು ಇದ್ದರು, ಅಧಿಕಾರಿಗಳು ಅಷ್ಟು ಇಲ್ಕಲ್ ಸಾರಿ ಹಾಕ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಇಲ್ಕಲ್ ಹಿಂಗೆ ಸಾರಿ ಆಮೇಲೆ ಕಲ್ಲಿನಿಂದ ಬೆಳೀಲಿ, ನಮ್ಮ ಅಪಾರ ಆಶೀರ್ವಾದದಿಂದ ಎಲ್ಲರೂ ನಾವು ಬೆಳಿತೀವಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ತುಂಬ ಧನ್ಯವಾದನೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.